750 ಹುದ್ದೆಗಳಿಗಿಂತ ಹೆಚ್ಚು ಲ್ಯಾಂಡ್ ಸರ್ವೆ ಏನು ಒಂದು ನೋಟಿಫಿಕೇಶನ್ ಆಗಿದೆಯೋ ಅದನ್ನು KPSCಗೆ ಕೊಟ್ಟು ಸುಮಾರು ಒಂದು 2024ರಲ್ಲೇ ನೋಟಿಫಿಕೇಶನ್ ಆಗಿತ್ತು. ಬಟ್ 2024ರಿಂದ ಮತ್ತೆ ಅದನ್ನೇನಾದರೂ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಆಗಿತ್ತು KPSCಯಿಂದ. ಬಟ್ ಯಾವುದೇ ಒಂದು ಎಕ್ಸಾಮ್ಸ್ನ ಅವರು KPSCಯವರು ಆನ್ ಟೈಮ್ ಕಂಡಕ್ಟ್ ಮಾಡಿಲ್ಲ. ಅದೇ ರೀತಿ ಏನಂದರೆ ಬೇರೆ ಎಕ್ಸಾಮ್ಸಲ್ಲೂ KPSCಯಿಂದ ಕರಪ್ಷನ್ಸ್ ಹೆಚ್ಚಾಗಿ ನಡೀತಾ ಇರೋದ್ರಿಂದ ನಾವು ಈ KPSC ಎಕ್ಸಾಮ್ನ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ KPSC ಡಿಪಾರ್ಟ್ಮೆಂಟಿಂದನೂ ನಾವು ಒಂದು KEಗೆ ಒಂದು ವರ್ಗಾವಣೆ ಮಾಡಬೇಕು ಅಂತ ನಾವು ಕೃಷ್ಣ ಬೈರೇಗೌಡ ಸರ್ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಅವರೇನಾದರೂ ಈ ಮನವಿನ ಏನಾದರೂ ಅವರು ತಿರಸ್ಕರಿಸಿದರೆ ಇಲ್ಲಾಂದರೆ ಸ್ವೀಕಾರ ಮಾಡಲಿಲ್ಲ ಅಂದರೆ ಅವರು ಒಂದು ಏನೋ ರಾಜೀನಾಮೆ ಕೊಡಬೇಕು ಅಂತ ನಾವು ಉಗ್ರವಾದ ಒಂದು ಹೋರಾಟವನ್ನು ಒಂದು ಅಕ್ಷ ಸಂಘಟನೆ ಮುಖಾಂತರ ಇನ್ನೇನು ಒಂದು 15 ದಿನದಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ದಯವಿಟ್ಟು ಕೃಷ್ಣ ಬೈರೇಗೌಡ ಸರ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಏನಂತಂದರೆ KPSCಯಿಂದ ನಮ್ಮ ಲ್ಯಾಂಡ್ ಸರ್ವೆ ಎಕ್ಸಾಮನ್ನು KEಗೆ ದಯವಿಟ್ಟು ವರ್ಗಾವಣೆ ಮಾಡಿಸಿ ಕೊಡಿ. ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಪ್ರಾಮಾಣಿಕವಾಗಿ ಯಾರು ಸ್ಟಡಿ ಮಾಡ್ತಿದ್ದಾರಲ್ಲ ಅವರಿಗೆ ಏನಾದರೂ ಉದ್ಯೋಗ ಸಿಗುತ್ತೆ. ಅವರು ಏನಂದರೆ ಉತ್ತಮ ಒಂದು ಅಧಿಕಾರಿಗಳಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಧನ್ಯವಾದ.